ಅಡ್ರೆಸ್ ಮಾಡಬಾರ್ದು ಅಂತಾನೆ ಇದೆ. ಬಟ್ ನಿಮ್ ಟೀಮ್ ಇಲ್ಲ ಇದು ಇಶ್ಯೂ ನೀವು ಅಡ್ರೆಸ್ ಮಾಡ್ಬೇಕು ಅಂತ ಹೇಳಿ ಮಾಡ್ಸಿದ್ದು. ನಾನು ಅದಕ್ಕೆ ರೆಸ್ಪಾಂಡ್ ಮಾಡಕ್ ನಮ್ಗೆ ಇಷ್ಟ ಆಗ್ಲಿಲ್ಲ. ಇದೇ ನಮ್ಮ ಬಡವರ ಸ್ಕಿಲ್ ಬಹಳ ಅದ್ಭುತವಾಗಿ ಹೋಗ್ತಾ ಇತ್ತು ಥಿಯೇಟರ್ಗಳಲ್ಲಿ. ಅವಾಗ್ಲೂ ಕೂಡ ನೆಗೆಟಿವ್ ಮಾತಾಡೋರು ಇದ್ರು. ಹೆಡ್ ವಿಶ್ ಬಹಳ ಚೆನ್ನಾಗಿ ಆಗ್ತಾ ಇತ್ತು. ಸ್ಟಿಲ್ ಕಾಂಟ್ರವರ್ಸಿ ಅದ್ರ ಮಧ್ಯೆನೂ ಹೆಡ್ ವಿಶ್ ಬಹಳ ಚೆನ್ನಾಗಿ ಸಿನಿಮಾ ಆಗ್ತಾ ಇತ್ತು. ಟಗರು ಪಲ್ಯ ಮಾಡಿದಾಗ್ಲೂ ಒಂದ್ ಕಡೆ ಈ ಟ್ವಿಟರ್ ಅಲ್ಲಿ ಅಲ್ಲಿ ಇದು ಮತ್ತೆ ಅದು ರೆಗ್ಯುಲರ್ ತರ ಸಿನಿಮಾ ಅಂತ ಹಂಗೆ ನಡೀತಾನೆ ಇತ್ತು. ಮೊದಲು ರಿಲೀಸ್ ಮಾಡಿದಾಗಲೂ ಅದು ನಡೀತಾನೆ ಇದೆ. ಅಂಡ್ ಇದು ಬರೀ ನನ್ನ ಸಿನಿಮಾಗೆ ಅಥವಾ ನನ್ನ ಸಿನಿಮಾಗೆ ಅಂತಲ್ಲ, ಕನ್ನಡದ ಯಾವ ಸಿನಿಮಾ ರಿಲೀಸ್ ಆದ್ರೂ ನಡೀತಾನೆ ಇರುತ್ತೆ. ಸುದೀಪ್ ಸರ್ ಎಷ್ಟೊಂದು ಸರಿ ಹೇಳಿದ್ದಾರೆ, ಎಲ್ಲ ಆಕ್ಟರ್ಗಳನ್ನ ಅಡ್ರೆಸ್ ಮಾಡ್ತಾನೆ ಇರ್ತಾರೆ. ಅದು ಯಾರದೇ ಸಿನಿಮಾ ರಿಲೀಸ್ ಆಗಲಿ, ಸುದೀಪ್ ಸರ್ದು ರಿಲೀಸ್ ಆಗಲಿ, ಶಿವಣ್ಣ ಅವ್ರದ್ದು ರಿಲೀಸ್ ಆಗಲಿ, ದರ್ಶನ್ ಸರ್ದು ರಿಲೀಸ್ ಆದಾಗ, ಈಗ ಸರ್ ಟಾಕ್ಸಿಕ್ ಬರ್ತಿದ್ದಾಗ ಯಾವಾಗ್ಲೂ ಒಂದು ವರ್ಗ ಇದ್ದೇ ಇರುತ್ತೆ. ಫಾರ್ ವೇರಿಯಸ್ ರೀಸನ್ಸ್ ಬೇರೆ ಬೇರೆ ತರದಲ್ಲಿ ಆತರ ಒಂದು ನೆಗೆಟಿವ್ ಮಾಡೋಂಥ ನಡೀತಾನೆ ಇರುತ್ತೆ. ಅದಕ್ಕೆ ನಾನು ಜನರಲ್ ಆಗಿ ಬರ್ದು ಹಾಕಿದ್ದು, ದಿಸ್ ಕಲ್ಚರ್ ಶುಡ್ ಸ್ಟಾಪ್ ಅಂತ. ಅಂಡ್ ಅದನ್ನ ಅಡ್ರೆಸ್ ಮಾಡೋದು ಹಿಂಗೆ ಅಡ್ರೆಸ್ ಮಾಡಬೇಕು ಅಲ್ಲ ಅಂತ. ಬಟ್ ಅದ್ರ ಬಗ್ಗೆ ಎಲ್ಲ ಆಕ್ಚುಲಿ ಎಲ್ಲ ಅದನ್ನ ನೆಗ್ಲೆಕ್ಟ್ ಮಾಡ್ಬೇಕು, ಇಗ್ನೋರ್ ಮಾಡ್ಬೇಕು. ಸಿನಿಮಾ ಬಹಳ ಚೆನ್ನಾಗಿದ್ದಾಗ ಚೆನ್ನಾಗಿ ಬಂದಾಗ ಅದನ್ನ ಯಾರು ತಡೆಯಕ್ಕಾಗಲ್ಲ, ಎಷ್ಟು ನೆಗೆಟಿವ್ ಮಾಡೋಕ್ಕಾಗುತ್ತೆ. ಪ್ರೇಕ್ಷಕನಿಗೆ ಹೋಗೋದು ಸತ್ಯ, ಆ ಸತ್ಯದಲ್ಲಿ ಯಾವ ಸತ್ಯನೂ ಇಲ್ಲ. ಅಂಡ್ ಡೆಫಿನೆಟ್ಲಿ ಇವತ್ತಿಗೆ ಕನ್ಫ್ಯೂಷನ್ಸ್ ಇದೆ. ಅಂದ್ರೆ ಆಡಿಯನ್ಸ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಯಾವ್ದು ನಿಜ ಯಾವ್ದು ಸುಳ್ಳು, ಅಥವಾ ಮೀಡಿಯಾದಲ್ಲಿ ಬರೋದು ಯಾವ್ದು ನಿಜ ಯಾವ್ದು ಸುಳ್ಳು, ಯಾವ್ದನ್ನು ಜಡ್ಜ್ ಮಾಡದೇ ಇರೋ ಪರಿಸ್ಥಿತಿಗೆ ಬಂದಿದೆ ಇವತ್ತು ಎಲ್ಲದನ್ನು. ಸೊ ಹಂಗಿದ್ದಾಗ ಸತ್ಯ ಯಾವುದು ಅಂತ ಕಂಡುಕೊಳ್ಳೋದು ಅದು ಪ್ರೇಕ್ಷಕನಿಗೆ ಬಿಟ್ಟಿದ್ದು. ಸೊ ಆಡಿಯನ್ಸ್ ಹೋದಾಗ ಮಾತ್ರ ಐ ಥಿಂಕ್ ಇನ್ನು ಯಾವುದೋ ಒಂದು ಸಿನಿಮಾ ಪ್ರಾಡಕ್ಟ್ ಎಲ್ಲದನ್ನು ಬಹಳ ಚೆನ್ನಾಗಿ ಆಗೋದು. ಸೊ ಆ ನಂಬಿಕೆ ಮೇಲೆ ನಾವು ಸಿನಿಮಾಗಳನ್ನ ಮಾಡ್ಬೇಕು. ಬಿಟ್ರೆ ಅದು ರೆಗ್ಯುಲರ್ ಆಗಿ ಇದ್ದೇ ಇರುತ್ತೆ. ನಾನು ಅದೇ ಹೇಳಿದ್ದು, ವಿಮರ್ಶೆಗಳನ್ನ ತಗೋಬೇಕಲ್ವಾ. ಇವಾಗ ನಮಗೆ ಅಂದ್ರೆ ಈ ಸಿನಿಮಾ ಅಂತ ಬಂದಾಗ ಎಷ್ಟು ಚೆನ್ನಾಗಿ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಈ ಸಿನಿಮಾನ ಇಷ್ಟಪಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆಕ್ಟರ್ಸ್, ರೈಟಿಂಗ್ ಎಷ್ಟು ಚೆನ್ನಾಗಿದೆ, ನಿರ್ದೇಶನ ಎಷ್ಟು ಚೆನ್ನಾಗಿದೆ ಮದರ್ ಪ್ರಾಮಿಸ್ ಅಂತ ಹೇಳಿದ್ದಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ಕೆಲವೊಬ್ರು ನನ್ನ ಅಭಿಮಾನಿಗಳೆಲ್ಲ ಇಲ್ಲ ನೀನ್ ಈ ತರದೆಲ್ಲ ಮಾಡ್ಬೇಡ, ನನ್ಗೆ ಬೇಜಾರಾಗುತ್ತೆ, ನನ್ಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ದಾರೆ. ನಾನು ಅದನ್ನು ತಗೋಬೇಕಲ್ಲ. ಸೊ ಅದು ಬೇರೆ. ಅದು ಬಿಟ್ಬಿಟ್ಟು ಒಂದು ಸಿನಿಮಾನ ರೂಲ್ ಔಟ್ ಮಾಡೋದಿದೆಯಲ್ಲ, ಸುಮ್ಮನೆ ಅದು ಏನೋ ಮಾಡಿ ನೋಡಿ ಹಿಂಗೆಲ್ಲ ಮಾಡ್ತಿದಾರೆ ಅದು ಇದು ಅಂತ ಏನೋ ಮಾಡೋದಿದೆಯಲ್ಲ, ಅದು ರೆಗ್ಯುಲರ್ ಆಗಿ ನಡೀತಾನೆ ಇರುತ್ತೆ. ಅದಕ್ಕೇನೆ ಮೋಸ್ಟ್ಲಿ ನೆಕ್ಸ್ಟ್ ಸಿನಿಮಾದಿಂದ ನಾವು ವಿಲ್ ಗೆಟ್ ದ ಕೋರ್ಟ್ ಆರ್ಡರ್ ಅಂಡ್ ರಿಲೀಸ್ ದ ಫಿಲ್ಮ್. ಸೊ ದಟ್ ಇಮಿಡಿಯೇಟ್ ಆಗಿ ಈ ತರದ್ ಮಾಡೋರ್ಗೆಲ್ಲ ಡಿಲೀಟ್ ಆಗ್ತಾ ಹೋಗುತ್ತೆ ಅಂಡ್ ಪ್ರೇಕ್ಷಕನ ಮೇಲೆ ಸಿನಿಮಾ ನಿಂತ್ಕೊಳ್ಳುತ್ತೆ. ಸೊ ಆ ತರದನ್ನ ಮಾಡ್ಬೇಕಾಗುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಈಗ ಅಭಿಮಾನಿಗಳು ಕೆಲವೊಬ್ರು ಅಂತ ಹೇಳಿದೆ, ಅವ್ರಿಗೆ ಇದು ಆಕ್ಚುಲಿ ಟು ಬಿ ಫ್ರಮ್ ದ ಪೋಸ್ಟ್ ಇಂದ ನೋಡಿದ್ರೆ ಇದು ಕಂಪ್ಲೀಟ್ ಆಗಿ ನಾನು ಒಬ್ಬ ಸಿನಿಮಾ ಅಲ್ಲ ಅನ್ನೋದು ನಮ್ಗೆ ತುಂಬಾ ನೀಟಾಗಿ ಅರ್ಥ ಆಗುತ್ತೆ. ನಾನು ಎಲ್ಲರೊಳಗೆ ಒಬ್ಬ ಪಾತ್ರವಾಗಿ ಕೂತಿರೋದು. ಯಾಕೆಂದ್ರೆ ಇದು ಜನರೇಷನ್ ನೆಕ್ಸ್ಟ್ ಸಿನಿಮಾ, ಇದು ಜನಜಿಗಳಿಗೆ ಅಂತಾನೆ ನಾವು ಫಸ್ಟ್ ಇದನ್ನ ಓದ್ದಾಗ್ಲೇನೆ ನಾವು ಮಾಡಿದ ಸಿನಿಮಾ. ಸೊ ನನ್ನ ಖುಷಿ ಏನಂದ್ರೆ ನನ್ನ ಸಿನಿಮಾಗಳು ನಾನು ಜರ್ನಿ ಮಾಡ್ತಾನೆ ಇರ್ತೀನಿ, ನನ್ನ ಸಿನಿಮಾಗಳು ಮಾಡ್ತಾನೆ ಇರ್ತೀನಿ, ಅಥವಾ ನಾನು ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ತಾನೆ ಇರ್ತೀನಿ. ನಾನು ಲೀಡ್ ಆಗಿಲ್ಲ. ಇದ್ರ ಮಧ್ಯ ಇಷ್ಟು ಜನ ಯಂಗ್ಸ್ಟರ್ಸ್ ಮಧ್ಯೆ ನಾನು ಒಂದು ಭಾಗ ಆಗೋದಿದೆಯಲ್ಲ, ಅದ್ ಒಂದಿಷ್ಟು ಹೊಸ ಅನುಭವಗಳನ್ನ ಕೊಡುತ್ತೆ. ಸೊ ಅದೊಂದು ಫ್ರೆಶ್ನೆಸ್ ಕೊಡುತ್ತೆ. ಆ ತರ ಒಂದು ಅಟೆಂಡ್ ಮಾಡಿದ್ದೆ. ಅಂದ್ರೆ ಇಡೀ ಸಿನಿಮಾ ನಾನೇ ಇರಬೇಕು ಅನ್ನೋದಲ್ಲ ಅದು. ಸೊ ಇಡೀ ಸಿನಿಮಾ ನಾನೇ ಇಲ್ಲ, ಇದು ನನ್ನ ಸಿನಿಮಾ ಅಲ್ವೇ ಅಲ್ಲ ಆಕ್ಚುಲಿ. ಸೊ ಅಂದ್ರೆ ನನ್ನ ಸಿನಿಮಾ ಅಲ್ಲ ಅಂತಲ್ಲ, ನನ್ನ ಒಬ್ಬನ ಸಿನಿಮಾ ಅಲ್ಲ, ನಾನು ಇಡೀ ಒಂದು ತಂಡದ ಒಂದು ಭಾಗ ಆಗಿ ಒಂದು ಪಾತ್ರ ಆಗಿ ಮಾಡಿರುವಂತದ್ದು. ಸೊ ಒಂದೊಂದು ಸಿನಿಮಾ ಒಂದೊಂದು ರೀತಿ ನೋಡ್ಬೇಕಾಗತ್ತೆ. ಸೊ ಮದರ್ ಪ್ರಾಮಿಸ್ ಆ ತರ ಎಲ್ರೂ ಸೇರ್ಕೊಂಡು ಏನೋ ಮಾಡ್ಬೇಕಾದ್ರೆ ಅವ್ರ ಜೊತೆ ಒಂದು ಒಳ್ಳೆಯ ಭಾಗ ಆಗಿದ್ದೀನಿ ಅಷ್ಟೇ ಬಿಟ್ರೆ. ಸೊ ಇದನ್ನ ಬೇರೆ ತರ ಸಿನಿಮಾ ಮಾಡ್ಬೇಕಾಗತ್ತೆ.